ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಜನ 15 ವರ್ಷಗಳ ದೀದಿ ಆಡಳಿತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಉಪಟಳ ಅತಿರೇಕಕ್ಕೇರಿ ಈಕೆ ಇದ್ರೆ ನಮಗೆ ಉಳಿಗಾಲ ಇಲ್ಲ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಮನಗಂಡು ಸುವೇಂದು ಅಧಿಕಾರಿ ಅವರಿಗೆ ಅಭೂತಪೂರ್ವವಾದಂಥ ವಿಜಯವನ್ನು ಕೊಟ್ಟು ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದ ಮರುಕ್ಷಣದಿಂದಲೇ ಅಲ್ಲಿರುವಂಥ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ತಮಗೆ ಸುರಕ್ಷಿತವಾದಂಥ ನೆಲೆ ಸಿಗುತ್ತೆ ಅಂತ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿಂದ ಕಾಲು ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೆ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯ ಇಲ್ಲದೆ ಇದ್ರೇನಂತೆ ನಮ್ಮನ್ನ ಬ್ರದರ್ಸ್ ಅಂತ ಕಾಣುವಂತಹ, ಆ ರೀತಿ ನಮ್ಮನ್ನ ಟ್ರೀಟ್ ಮಾಡುವಂತಹ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸದಾ RSS ದೂಷಣೆ ಮಾಡೋದನ್ನೇ ನಿತ್ಯ ಕಾಯಕ ಮಾಡಿಕೊಂಡಿರುವಂತಹ ಪ್ರಿಯಾಂಕಾ ಗೃಹ ಸಚಿವರಾಗಿದ್ದಾರೆ. ಹಾಗಾಗಿ ನಮಗೆ ಇದು ಒಂದು ಸುರಕ್ಷಿತ ನೆಲೆ ಕರ್ನಾಟಕ ಅಂತ ಅವರಿಗೆ ಮನಗಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿರುವಂತಹ 3 ಕಾಂಗ್ರೆಸ್ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ, ಈ ಭಾಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಿಂದ ಕಾಲ್ಕಿತ್ತವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿಗೆ, ನಮ್ಮ ರೈಲ್ವೆ ಸ್ಟೇಷನ್ಗೆ ದಂಡಾಗಿ ಹಿಂಡಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ ಅನ್ನೋದು ಕಳೆದ 1 ತಿಂಗಳಿಂದಲೇ ಮಾಹಿತಿ ಇದೆ. ಅದ್ರ ಬಗ್ಗೆ ವಿಡಿಯೋಗಳು ಬಂದಿದ್ದಾವೆ, ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ಗಳು ಹಾಕಿದ್ದಾರೆ, ಬಹಳಷ್ಟು ಜನ ನಾಗರಿಕರು ವಿಡಿಯೋ ಮಾಡಿ ಹಾಕಿದ್ದಾರೆ, ನಾಗರಿಕರ ಅಡ್ಡಗಟ್ಟಿ ಕೇಳಿದ್ದಾರೆ. ಈ ಎಲ್ಲ ಘಟನೆ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮಾತ್ರ ಬರೀ RSS ಪ್ರತಿನಿತ್ಯ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋದನ್ನೇ ಮಾಡ್ತಾ ಇದ್ದಾರೆ. RSS ಅನ್ನೋದು ಯಾವುದೋ ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡಿಕೊಂಡು KDB ಜಾಗ ಹೊಡೆಯುವಂಥ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 6 ಎಕರೆ KDB ಜಮೀನು ಹೊಡಿಬೇಕು ಅಂದರೆ ಅಂಥ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನು ಕೊಟ್ಕೊಂಡು ಅವರ ಕುಟುಂಬವನ್ನ ರಜಾಕರ್ ಸುಟ್ಟಾಕಿದ್ರು ಕೂಡ ಆ ಥರ ರಜಾಕರ್ಸ್ತರ ಮನಸ್ಥಿತಿ ಇಟ್ಕೊಂಡಿರೋರನ್ನ ಪೋಷಣೆ ಮಾಡ್ಕೊಂಡು ಕೂತಿದ್ದಾರೆ. ಇಂಥವ್ರನ್ನ ರಕ್ಷಣೆಗೆ ಅವ್ರು ನಿಂತಿರುವಾಗ ನಮಗೆ ಇಲ್ಲೊಂದು ಸೇಫ್ ಝೋನ್ ಇದೆ ಅಂತ ಹೇಳಿ ಅವರು ನಿರಾತಂಕವಾಗಿ ಬರ್ತಾನೆ ಇದ್ದಾರೆ. ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಅಕ್ರಮವಾಗಿ ಬರ್ತಾ ಇದ್ದಾರೆ ಅಂತ ಸುದ್ದಿಗಳು ಬಿತ್ತರವಾದ್ರೂ ಕೂಡ ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮವರೇ ಈ ರಾಜ್ಯವನ್ನು ಆಳ್ತಾ ಇದ್ದಾರೆ ಅಂತ ಅವರಿಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ಪಕ್ಷದ ಶಾಸಕರುಗಳೇ ಅಡ್ಡ ಮತದಾನ ಮಾಡಿದಾಗ ಅದರಿಂದ ಸಹಜವಾಗಿ ಅಧ್ಯಕ್ಷರಿಗೆ ನೋವಾಯಿತು, ಬೇಸರನೂ ಆಯಿತು. ಹಾಗಾಗಿಯೇ ಇದೊಂದು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಿ ಅಲ್ಲೇ ಪ್ರಮಾಣ ಮಾಡಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ಅದರ ಬೆನ್ನಲ್ಲೇ ನಮ್ಮ ಕೇಂದ್ರ ಸಚಿವರಾಗಿರುವ ಹಿರಿಯ ನೇತಾರರಾಗಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬರು, ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅಣ್ಣ ಅವರು ಕೆಲವು ಸಲಹೆಗಳನ್ನ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಲಹೆ ಸೂಚನೆ ಆಧಾರದ ಮೇಲೆ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯ ನಾಯಕರುಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದು ಅವರ ಹಂತದಲ್ಲಿದೆ. ಪಕ್ಷವನ್ನು ಮುನ್ನಡೆಸ್ತಾ ಇರುವಂಥವ್ರು, ಮಾರ್ಗದರ್ಶನ ಮಾಡ್ತಾ ಇರುವಂಥ ಹಿರಿಯ ನೇತಾರರು ಇದ್ರ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ. ಇದ್ರ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.